ಭಾರತದ ಪರಂಪರೆ, ಭವ್ಯತೆ, ಭಾರತದ ಶ್ರದ್ಧಾ ಕೇಂದ್ರ, ಭಾರತದ ಸಂಸ್ಕಾರ, ಭಾರತದ ಸಂಸ್ಕೃತಿ, ನಾವೆಲ್ಲ ಭಾರತೀಯರು ಅಂತ ಹೇಳಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿರದಷ್ಟು ಮಟ್ಟಕ್ಕೆ ಇವತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇನ್ಮೇಲೆ ವಸತಿ ಶಾಲಾ ಕಾಲೇಜುಗಳಲ್ಲಿ ಸರಸ್ವತಿ ಗಣೇಶ ಹಬ್ಬ ಮಾಡುವಂತಿಲ್ಲ. ಯಾವ ದೇವರುಗಳು ಅಂತ ಹೇಳಿ ನಾವು ವಿನಾಯಕ, ವಿದ್ಯಾದಾತೆ ಸರಸ್ವತಿ ಅಂತ ಹೇಳಿ ಪೂಜೆ ಮಾಡ್ತಿದ್ವೋ, ಯಾವ ಸಂಸ್ಕೃತಿಯನ್ನು ನಮ್ಮ ಪೂರ್ವಜರು ನಮ್ಮೆಲ್ಲರಿಗೂ ಹಾಕಿಕೊಟ್ಟಿದ್ರೋ, ಇವತ್ತು ಅದೇ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಾಗದಷ್ಟು ನಪುಂಸಕರಾಗಿ ನಾವು ಬದುಕ್ತಿದ್ದೀವಿ, ಬಾಳ್ತಿದ್ದೀವಿ. ಷಂಡರಂತ ಬದುಕ್ತಿದ್ದೀವಿ, ನಿರ್ವೀರ್ಯರಂತ ಬದುಕ್ತಿದ್ದೀವಿ. ನಮ್ಮ ಋಷಿ ಮುನಿಗಳು ನಮಗೊಂದು ಚೌಕಟ್ಟನ್ನು ಹಾಕ್ಕೊಟ್ಟಿದ್ರು, ಅದನ್ನು ಮೀರಿ ಬದುಕ್ತಿದ್ದೀವಿ. ಅದ್ಯಾವುದು ಕಟ್ಟುಪಾಡುಗಳಿಗೆ ಒಳಗಾಗಿ, ಅದ್ಯಾವುದು ಆಸೆ ಆಶಯಗಳಿಗೆ ಒಳಗಾಗಿ, ಅಧಿಕಾರದ ಆಸೆ, ಮದ, ಮತ್ಯಾರನ್ನು ಬೆಂಬಲಿಸುವ ಬರದಲ್ಲಿ ಮತ್ಯಾವುದನ್ನೂ ವಿರೋಧಿಸುತ್ತಾ ನಮ್ಮ ತನವನ್ನೇ ನಾವು ವಿರೋಧಿಸುವ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಯಾವುದನ್ನು ವಿರೋಧಿಸ್ತಿದ್ದೀವಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಬಾಳ್ತಿದ್ದೀವಿ. ಇದು ಅನ್ಯಾಯ, ನನ್ನ ಮೇಲಿನ ದಬ್ಬಾಳಿಕೆ ಅಂತ ತಿಳಿದಿದ್ರೂ ಕೂಡ ಇದನ್ನು ವಿರೋಧಿಸಕ್ಕಾಗದೇ ಇರುವಷ್ಟು ನಿರ್ವೀರ್ಯರಾಗಿ ಷಂಡರಂತೆ ನಪುಂಸಕರಂತೆ ನಾವು ಬದುಕ್ತಿದ್ದೀವಿ. ಯಾವುದನ್ನು ವಿರೋಧಿಸೋದಕ್ಕಾಗ್ತಿಲ್ಲ ನಮ್ಮ ಕೈಲಿ. ಶಾಲೆಯಲ್ಲಿ ಕುಳಿತು ಕಲಿತಿದ್ದಂಥ, ಶಾಲೆ ಆರಂಭಕ್ಕೆ ಮುಂಚೆ ಆವರಣದಲ್ಲಿ ನಿಂತು ಹೇಳ್ತಿದ್ದಂತಹದ್ದು ನಿಮಗೆ ನೆನಪಿದೆ ಅಲ್ವಾ? ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಕಲೆಮ್ಮ, ನಮ್ಮ ಬಾಳನು ಬೆಳಗಲಮ್ಮ. ಒಳ್ಳೆ ಮಾತನು ಹಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾರ್ಗದಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ವಿದ್ಯೆಯ ಕಲಿಸು, ವಿದ್ಯೆಯ ಕಲಿಸು. ನೆನಪಿದೆ ಅನ್ಕೊಳ್ತೀನಿ ಎಲ್ರಿಗೂ. ಸರಸ್ವತಿ ಅನ್ನೋದು ಮೂಢನಂಬಿಕೆ ಆಗೋಯ್ತಾ? ಅದೊಂದು ಧಾರ್ಮಿಕವಾಗೋಯ್ತಾ? ಇಡೀ ಭಾರತವೇ ಧಾರ್ಮಿಕ ತಳಹದಿಯಲ್ಲಿ ನಿಂತಿದೆ ರೀ. ಆ ತಳಹದಿಯನ್ನೇ ತೆಗೀತೀನಿ ಅಂತ ಅನ್ನೋದಾದ್ರೆ, ಭಾರತದ ಧಾರ್ಮಿಕ ತಳಹದಿಯನ್ನ, ಆಧ್ಯಾತ್ಮಿಕ ತಳಹದಿಯನ್ನ ತೆಗಿತೀನಿ ಅನ್ನೋದಾದ್ರೆ ನಾನು, ನೀವು, ರಾಷ್ಟ್ರ ಯಾವುದು ಉಳಿಯೋದಿಲ್ಲ. ಇವತ್ತು ಕಾಶ್ಮೀರದಲ್ಲಿ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸರಸ್ವತಿ ಒಂಟಿಯಾಗಿ ನಿಂತ್ಕೊಂಡಿದ್ದಾಳೆ. ಪೂಜೆ ಇಲ್ಲ. ಅದರ ಪಾಪ ಇವತ್ತು ನಮ್ಮನೇಲಿ ಕಾಡ್ತಾ ಇದೆ. ಯಾವುದೋ ನಕಲಿ ಜಾತ್ಯಾತೀತತೆಯ ಹೆಸರಿನಲ್ಲಿ, ಯಾವುದೋ ನಕಲಿ ಜಾತ್ಯಾತೀತತೆಯ ಹೆಸರಿನಲ್ಲಿ ಇವತ್ತು ನಮ್ಮ ತಾಯಿ ಸರಸ್ವತಿ ಪೂಜೆಯನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡೋಂಗಿಲ್ಲ ಅನ್ನೋ ಆದೇಶವನ್ನು ತೆಗೆದುಕೊಂಡು ಸುಮ್ಮನೆ ನಪುಂಸಕರಂತೆ ಕುಳಿತಿದ್ದೀವಿ, ಸುಮ್ಮನೆ ಷಂಡರಂತೆ ಕುಂತಿದ್ದೀವಿ ನಾವು. ಇಂತಹ ಪರಿಸ್ಥಿತಿಗೆ ನಮ್ಮ ಧಾರ್ಮಿಕ ನಂಬಿಕೆಗಳು ಬಂದಿದ್ದ.
ಈ ಭಾರತವೇ ಆಧ್ಯಾತ್ಮಿಕ ನೆಲೆಗಟ್ಟು, ಭಾರತವೇ ಆಧ್ಯಾತ್ಮಿಕತೆಗೆ ತವರೂರು ಅಂತ ಆಧ್ಯಾತ್ಮಿಕತೆಯಲ್ಲೇ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಕೊಳ್ತಿದ್ರು. ತಾಯಿ ಶಾರದೆ ಲೋಕಪೂಜಿತೆ ಆ ಪ್ರಾರ್ಥನೆಯನ್ನು ಆಡಬೇಕಾದ್ರೆ ಎಂಥ ವ್ಯಕ್ತಿಯಾದರೂ ಕೂಡ ಒಂದು ಕ್ಷಣ ರೋಮಾಂಚನವಾಗ್ತಿತ್ತು. ತಾಯಿ ಶಾರದೆ ನನಗೆ ಕಲಿಸ್ತಾಳೆ ಅನ್ನೋ ನಂಬಿಕೆ ಬರ್ತಿತ್ತು. ಆ ನಂಬಿಕೆನೇ ಅಲ್ವಾ ದೇವರು. ದೇವರು ಅನ್ನೋದೇ ಮೂಢನಂಬಿಕೆ ಆಗೋಯ್ತಾ? ಆ ನಂಬಿಕೆಗಳೇ ಮೂಢನಂಬಿಕೆ ಆಗೋಯ್ತಾ? ಎಲ್ಲಿವರೆಗೂ ಈ ರೀತಿ ನಮ್ಮ ಮತಗಳನ್ನು ಮಾರ್ಕೊಳ್ಳೋದು, ಎಲ್ಲಿವರೆಗೂ ಯಾವುದೋ ಒಂದು ಪಕ್ಷಕ್ಕೆ ಗುಲಾಮಗಿರಿತನ ಮಾಡೋದು, ಎಲ್ಲಿವರೆಗೂ ಎಲ್ಲದಕ್ಕೂ ಮತ್ಯಾವುದನ್ನು ತಗೊಂಡು ಬಂದು ಹೇಳೋದು. ನನ್ನ ನಂಬಿಕೆಗಳಿಗೆ ಧಕ್ಕೆ ತರುವ ಯಾವ ಕಾನೂನುಗಳನ್ನು ನಾನು ಒಪ್ಪೋದಿಲ್ಲ. ಹೌದು, ಕಾನೂನುಗಳನ್ನು ನಾವು ಗೌರವಿಸ್ತೀನಿ, ಆದರೆ ನನ್ನ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವ, ನನ್ನ ಭಾರತದ ಸಂಸ್ಕಾರ, ಸಂಸ್ಕೃತಿ ಮತ್ತು ಪ್ರಾಚೀನತೆ, ಸನಾತನದ ಮತ್ತು ನನ್ನ ರಾಷ್ಟ್ರದ ಸಂಸ್ಕಾರ ಸಂಸ್ಕೃತಿಗಳಿಗೆ ಧಕ್ಕೆ ತರುವಂತಹ ಯಾವ ಕಾನೂನುಗಳನ್ನು ನಾನು ಗೌರವಿಸೋದು ಇಲ್ಲ, ಅದನ್ನು ಒಪ್ಪೋದು ಇಲ್ಲ, ನಾನು ಅದನ್ನು ವಿರೋಧಿಸ್ತೇನೆ. ನನಗಿದನ್ನ ತಡ್ಕೊಳ್ಳೋಕ್ಕಾಗಲಿಲ್ಲ. ಈ ಆದೇಶವನ್ನು ನೋಡಿದಾಗ ನಿಜಕ್ಕೂ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಯಾವ ದೇಶದಲ್ಲಿ ನಾವು ಸರಸ್ವತಿ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ? ಅರಬ್ ಕಂಟ್ರಿಲ್ಲ, ಪಾಕಿಸ್ತಾನದಲ್ಲ, ಅಫ್ಘಾನಿಸ್ತಾನದಲ್ಲ, ಮತ್ಯಾವುದೋ ರಾಷ್ಟ್ರದಲ್ಲೋ. ನನ್ನ ರಾಷ್ಟ್ರದಲ್ಲಿ ಈ ಈ ಈ ನೆಲ ಸರಸ್ವತಿಯ ನೆಲ. ಇಡೀ ವಿಶ್ವಕ್ಕೆ ಜ್ಞಾನವನ್ನ, ಇಡೀ ವಿಶ್ವಕ್ಕೆ ಬೆಳಕನ್ನ, ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟ ಭಾರತದ ಭವ್ಯ ಭೂಮಿಯಲ್ಲಿ ನಿಂತು ನಾನು ಸರಸ್ವತಿ ತಾಯಿಯ ಪೂಜೆಯನ್ನು ಮಾಡೋಂಗಿಲ್ಲ ಅಂತ ಆದೇಶ ಹೊರಡಿಸಿದ ಆ ಕೈಗಳು ಯಾವುದ್ರಿ ಆ ಕೈಗಳು? ಇಂಥ ಸರ್ಕಾರವನ್ನು ನಾವು ಚುನಾಯಿಸಿಕೊಂಡು ಗೆಲ್ಲಿಸಿದ್ದೀವಿ. ಅಧಿಕಾರ, ಉಚಿತ ಭಾಗ್ಯಗಳ ಆಸೆಗಾಗಿ, ಒಂದು ಹೊತ್ತು ಕೂಳಿನ ಆಸೆಗಾಗಿ ನಮ್ಮ ತನವನ್ನು ಮಾರ್ಕೊಂಡು ಬದುಕ್ತಿದ್ದೀವ? ಯಾವ ಪ್ರಾಣಿಗಳು ಈ ರೀತಿ ಬದುಕೋದಿಲ್ಲ. ಯಾವ ಪ್ರಾಣಿಗಳು ಕೂಡ, ಯಾವ ಜಂತುಗಳು ಕೂಡ, ಯಾವ ಕೀಟಗಳು ಕೂಡ ಈ ರೀತಿ ಸ್ವಾಭಿಮಾನವನ್ನು ಮಾರ್ಕೊಂಡು ಬದುಕೋದಿಲ್ಲ. ಇವತ್ತು ನೀವು ಸ್ವಾಭಿಮಾನವನ್ನು ಮಾರ್ಕೊಂಡು ಯಾವುದೋ ಆಸೆಗೆ ಮಾತಾಡಿದ್ರೆ ಕೇಸು ಬೀಳ್ತವೆ ಅಂತ ಹೇಳಿ, ವಿರೋಧ ಮಾಡಿದ್ರೆ ಕೇಸು ಬೀಳ್ತವೆ, ಹೋರಾಟ ಮಾಡಿದ್ರೆ ಜೈಲಿಗೆ ಹೋಗ್ತೀವಿ ಅಂತ ಹೇಳಿ ಎದುರು ಕುಳಿತುಕೊಂಡಿದ್ದೀವಿ. ಭಗತ್ ಸಿಂಗರಿಗೆ ಇರಲಿಲ್ವ ಜೀವನ? ರಾಜ್ಗುರು ಸುಖದೇವರಿಗೆ ಇರಲಿಲ್ವ ಜೀವನ? ಚಂದ್ರಶೇಖರ್ ಆಜಾದ್ರಿಗೆ ಇರಲಿಲ್ವ ಜೀವನ? ನೀವು ಹೀಗೆ ಇದ್ರೆ ಮುಂದೊಂದು ದಿನ ನಿಮ್ಮ ದೇವರ ಫೋಟೋಗಳನ್ನ ಒಂದು ಕಪಾಟಿನಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತಹ ಕಾಲ ಬರುತ್ತೆ, ಮರಿಬೇಡಿ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ವಾ? ಈ ಗುಲಾಮಗಿರಿ ಸರ್ಕಾರಕ್ಕೆ, ಈ ನಾಚಿಕೆಗೆಟ್ಟ ಮತಿಗೆಟ್ಟ ಸರ್ಕಾರಕ್ಕೆ, ಮತಾಂಧ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ವಾ? ಶಾಲೆಯ ಅಕ್ಕಪಕ್ಕದಲ್ಲಿ ಆ ಕರ್ಕಶ ಧ್ವನಿ ಮಾಡ್ತಕ್ಕಂಥ ಆ ಧ್ವನಿವರ್ಧಕಗಳನ್ನ ಕಿತ್ತು ಬಿಸಾಕುವ ತಾಕತ್ತಿಲ್ಲದ ಈ ಷಂಡ ಸರ್ಕಾರಕ್ಕೆ ಇವತ್ತು ಸರಸ್ವತಿ ಪೂಜೆಯನ್ನ ನಿಲ್ಲಿಸುವಂತೆ, ಸರಸ್ವತಿ ಪೂಜೆಯನ್ನ ಮಾಡದಂತೆ ಆದೇಶ ಹೊರಡಿಸುವಷ್ಟು ಕಿಚ್ಚು ಬಂದಿದೆಯಾ? ಇದು ಕಿಚ್ಚಲ್ಲ, ಇದು ಹುಚ್ಚು. ಇದು ಹುಚ್ಚುತನದ ಪರಮಾವಧಿ. ಇದು ನಮ್ಮ ಸಹಿಷ್ಣುತೆ ನಿಮ್ಮನ್ನ ಕಾಪಾಡ್ತಾ ಇದೆ. ನಮ್ಮ ಸೋಂಬೇರಿತನ ನಿಮ್ಮನ್ನ ಕಾಪಾಡ್ತಾ ಇದೆ. ನಮ್ಮೊಳಗಿನ ಭಯ ನಿಮ್ಮನ್ನ ಕಾಪಾಡ್ತಾ ಇದೆ. ನಮ್ಮೊಳಗಿನ ಆಲಸ್ಯ ನಿಮ್ಮನ್ನ ಕಾಪಾಡ್ತಾ ಇದೆ. ಜಾಗೃತನಾಗದ ಹಿಂದುವಿನ ಆಲಸ್ಯ ನಿಮ್ಮನ್ನ ಕಾಪಾಡ್ತಾ ಇದೆ. ನನ್ನ ನೆಲದಲ್ಲಿ ಸರಸ್ವತಿ ಪೂಜೆ ಮಾಡೋದಕ್ಕೆ ಈ ದೊಣ್ಣೆ ನಾಯಕರ ಅಪ್ಪಣೆ ತಗೊಳ್ಳುವ ಪರಿಸ್ಥಿತಿ ಬಂದೊದಗಿದೆ. ಸರಸ್ವತಿ ಪೂಜೆಯನ್ನ ವಸತಿ ಶಾಲೆಗಳಲ್ಲಿ ಮಾಡಬಾರ್ದಾ? ನಾನೇನು ಅರಬ್ಬಿಂದ ಬಂದ ಸೈತಾನ್ ಅನ್ಕೊಂಡಿದ್ದೀರಾ? ಅಥವಾ ಇಟಲಿಯಿಂದ ಬಂದ ಗುಲಾಮ ಅನ್ಕೊಂಡಿದ್ದೀರಾ? ಈ ಭಾರತದ ನೆಲದ ಸಂಸ್ಕೃತಿ ಮತ್ತು ಸನಾತನ, ನಿಮ್ಮ ತಾಯಿಯನ್ನ ಅಡಹಿಟ್ಟು ಪಕ್ಕದ ಮನೆ ಆಂಟಿಯನ್ನ ಓಲೈಸುವ ದರ್ದಾದ್ರೂ ಯಾಕೆ ನಿಮಗೆ? ತಾಯಿ ಮಾನವನ್ನ ಬೀದಿಲಿ ಬಿಸಾಕಿ ಆದರಗೆತ್ತಿ ಮಾನ ಮುಚ್ಚೋದು ಹೊರಟಿದ್ದೀರಾ ನೀವಿವತ್ತು? ಮಾಡಿ, ಎಲ್ಲಿವರೆಗೂ ಮಾಡ್ತೀರಾ ಮಾಡಿ.